ದೊಡ್ಡಜ್ಮಾನ್ರೆ ದೊಡ್ಡಜ್ಮಾನ್ರೆ ಪಾರ್ವತಿ, ನೀನ್ ಯಾವಾಗ ಬಂದೆ? ನೀವು ಆ ಕಣ್ಣುಗಳನ್ನ ನೋಡಿ ಮುಳುಗೋಗಿದ್ರಲ್ಲ ಆವಾಗ ಬಂದೆ. ಒಳಗ್ ಬಾ ಪಾರ್ವತಿ. ಹಾಗೇನಿಲ್ಲ, ಈ ಲೋಗೋ ಜನರ ಮನ್ಸನ್ನ ಹೇಗ್ ಸೆಳೆಯುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಜನರ ಮನ್ಸನ್ ಸೆಳ್ದಿದ್ಯೋ ಇಲ್ವೋ, ನಿಮ್ಮ ಮನ್ಸನ್ನಂತೂ ಖಂಡಿತ ಸೆಳ್ದಿದೆ. ಪಾರ್ವತಿ, ನೀನ್ ಹೇಳು, ಅದಕ್ಕೆ ಆ ಶಕ್ತಿ, ಆ ತೇಜಸ್ಸು ಇದೆ ಅನ್ಸುತ್ತಾ ಇಲ್ಲ ಅನ್ಸುತ್ತಾ? ಏನೋ ದೊಡ್ಡಜ್ಮಾನ್ರೆ, ನನಗೆ ನಿಮ್ಮ ಥರ ಕಲೆನ ಸೌಂದರ್ಯನ ಮೆಚ್ಚೋ ಕಣ್ಗಳಿಲ್ಲ. ದೊಡ್ಡಜ್ಮಾನ್ರೆ, ನಿಮಗೊಂದು ವಿಷಯ ಕೇಳಬೇಕಾಗಿತ್ತು. ಕೇಳು. ನಿಮಗೆ ತುಂಬ ಇಷ್ಟವಾಗೋದೇನೋ? ಸದ್ಯಕ್ಕೆ ಆ ಕಣ್ಣುಗಳು. ಹಾ? ಏನು ಪಾರ್ವತಿ, ಏನು ಇಷ್ಟಪಡೋದ? ಯಾಕೆ ಕೇಳ್ತಾ ಇದೆಯಾ? ಮೊದಲು ನೀವು ಉತ್ತರ ಕೊಡಿ, ನಾನು ಆಮೇಲೆ ಹೇಳ್ತೀನಿ. ಪಾರ್ವತಿ, ನನಗೆ ಬೇಕಾಗಿದ್ದನ್ನ ಬೇಕಾದಾಗ ಹಿಂದೂ ಮುಂದೆ ನೋಡದೆ ನಮ್ಮ ಅಪ್ಪ ಅಮ್ಮ ಕೊಡಿಸಿದ್ದಾರೆ. ನನಗೆ ಅವಶ್ಯಕತೆ ಇದ್ದಾಗ, ನಾನು ಆಸೆ ಪಟ್ಟಾಗ ಇಲ್ಲ ಅಂದಿರೋ ಇತಿಹಾಸನೇ ಇಲ್ಲ. ಅಂಥದ್ರಲ್ಲಿ ಇತ್ತೀಚಿನ ದಿನಗಳಲ್ಲಿ ನನ್ನ ಕೈಗೆ ಸಿಗದೆ ಸತಾಯಿಸ್ತಾ ಇರೋದು, ಮಾತಾಡದೆ ಮನ್ಸನ್ನು ಸೆಳೀತಾ ಇರೋದು, ಅಂದಾನೆ ಆವರಿಸ್ಕೊಂಡಿರೋದು ಆ ಲೋಗೋದಲ್ಲಿರೋ ಕಣ್ಣುಗಳು. ಆ ಕಣ್ಣುಗಳಿಂದ ನಿಧಾನವಾಗಿ ಉರಿತಾ ಇರೋ ಮೇಣದ ಥರ ನನ್ನ ಮನಸ್ಸಲ್ಲಿ ಸುಟ್ಟು ಪ್ರೀತಿ ಅನ್ನೋ ಬೆಳಕು ಉರಿತಾ ಇದೆ ಅನಿಸ್ತಾ ಇದೆ. ದೊಡ್ಡಜ್ಮಾನ್ರೆ, ನೀವು ಆ ಕಣ್ಗಳನ್ನ ನೋಡ್ದಾಗಿಂದ ಸಿಕ್ಕಾಪಟ್ಟೆ ಕನ್ನಡ ಮಾತಾಡೋದಕ್ಕೆ ಶುರು ಮಾಡಿದ್ದೀರಾ. ಹೌದಾ? ಈ ಕವಿಗಳು ದೊಡ್ಡ ದೊಡ್ಡ ಪಂಡಿತರು ಮಾತಾಡ್ತಾರಲ್ಲ, ಆ ಥರ ಪದ್ಯ ಹೇಳ್ತೀರಾ. ನೀವಿನ್ನ ಈ ಕಣ್ಣಿನ ಗುಂಗಿಂದ ಹೊರಗೆ ಬಂದಿಲ್ವಾ? ಏನೋ ಪಾರ್ವತಿ, ಅದರಿಂದ ಹೊರಗೆ ಬರೋಕ್ಕೆ ಆಗ್ತಾ ಇಲ್ಲ. ಅದು ಸರಿ, ಕಣ್ಣಿನ ಬಗ್ಗೆ ನಿನ್ಗೇನೇನು ಗೊತ್ತು? ಕಣ್ಣಿಲ್ದೇ ಇದ್ರೆ ಪ್ರಪಂಚ ನೋಡೋದಕ್ಕಾಗಲ್ಲ. ಆಮೇಲೆ ನಮಗೆ ಬೇಜಾರಾದಾಗ ಕಣ್ಣೀರು ಹೊರಗೆ ಬರೋದಕ್ಕೆ ಕಣ್ಬೇಕು. ಸೊಟ್ಗಣ್ಣು ಮೆಳ್ಗಣ್ಣು ಅಂತ ಇರುತ್ತೆ. ಇನ್ನು ಕೆಲವ್ರಿಗೆ ಕಣ್ಣು ಐಬಿರುತ್ತೆ. ವಯಸ್ಸಾದ್ಮೇಲೆ ಕಣ್ಣಿಗೆ ಪೊರೆ ಬರುತ್ತೆ. ಇವಾಗ ಬಿಡಿ, ಡಾಕ್ಟರ್ ಇದ್ದಾರೆ, ಅದನ್ನೆಲ್ಲ ಸರಿ ಮಾಡ್ತಾರೆ. ಹಾ, ಸತ್ಮೇಲೆ ಕಣ್ಣನ್ನು ದಾನ ಮಾಡ್ತಾರೆ. ಅದೇ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಣ್ಣವ್ರ ಥರ. ಪಾರ್ವತಿ, ಅದಲ್ಲ. ನೀನು ಬರೀ ಹೊರ ಜಗತ್ತಿನ ವಿಷಯ ಮಾತ್ರ ಮಾತಾಡ್ತಾ ಇದೀಯಾ. ಕಣ್ಣು ಬಗ್ಗೆ ನಿನಗೆ ಗೊತ್ತೇ ಇಲ್ಲದಿರೋದು ಸಾಕಷ್ಟು ವಿಷಯಗಳಿದೆ. ಪಾರ್ವತಿ, ಆ್ಯಕ್ಚುಲಿ ಏನು ಗೊತ್ತಾ? ನೀನು ಕೂತ್ಕೋ, ನಾ ಹೇಳ್ತೀನಿ. ಪಾರ್ವತಿ, ಈಗ ಮುಖ ಮನಸ್ಸಿನ ಕನ್ನಡಿ ಅಂತ ಹೇಳ್ತಾರೆ. ಹಾಗೆ ಆ ಕಣ್ಣುಗಳು ಮಾತಾಡದೆ ಗುಟ್ಟೇಳೋ ಕಳ್ಳ ಧ್ವನಿ. ನಮ್ಮ ಅಂತರಾಳದ ಭಾವನೆಗಳ ಕಿಟಕಿ ಆ ಕಣ್ಣುಗಳು. ಮಾತು ಸುಳ್ಳಾಗಿ ಹೊರಡ್ಬೋದು, ಆದರೆ ಕಣ್ಣುಗಳು ಯಾವತ್ತೂ ಸತ್ಯನೇ ಹೇಳ್ತವೆ. ದೊಡ್ಡಜ್ಮಾನ್ರೆ, ಕಣ್ಣು ಮಾತಾಡುತ್ತಾ? ನಾನು ಬಾಯಲ್ಲಿ ಮಾತಾಡಿದ್ರೇ ಸಾವಿತ್ರಕ್ಕ ತುಂಬ ಮಾತಾಡ್ತೀಯ ಅಂತ ಬೈತಾರೆ. ಇನ್ನು ಕಣ್ಣು ಮಾತಾಡಿದ್ರೆ ಅಷ್ಟೇ ನನ್ನ ಕತೆ. ಪಾರ್ವತಿ, ಮಾತಲ್ಲಿ ಹೇಳಕ್ಕಾಗದೇ ಇರೋದು ಮೌನವಾಗಿ ಈ ಕಣ್ಣುಗಳು ಹೇಳ್ಬಿಡ್ತವೆ. ದೊಡ್ಡಜ್ಮಾನ್ರೆ, ನೀವು ಹೇಳ್ತಿರೋ ವಿಚಾರ ಕಣ್ಣಿಗಿರ್ಲಿ, ತಲೆಗೂ ಹೋಗ್ತಾ ಇಲ್ಲ. ನೀವಾಗಲೇ ಕಣ್ಣಿನ ಆಳಕ್ಕಿಳಿದು ಈಜ್ತಾ ಇದ್ದೀರಾ. ನಿಮ್ಗೊಂದು ವಿಷಯ ಗೊತ್ತಾ? ನಮ್ಮ ಊರಲ್ಲಿರೋ ಕೆರೆಲೇ ನನಗೆ ಈಜಕ್ಕೆ ಬರಲ್ಲ. ಇನ್ನು ಈ ಕಣ್ಣಲ್ಲೇನು ಈಜಲಿ? ನಾನಿನ್ನು ಬರ್ತೀನಿ. ಜ್ಯೂಸ್ ಇದೆ, ಮರಿಬೇಡಿ. ಯಾರಿಗೂ ಅರ್ಥ ಆಗ್ತಾ ಇಲ್ವಾ? ದೊಡ್ಡಜ್ಮಾನ್ರು
ಕಣ್ಣು ಮಾತಾಡುತ್ತೆ ಹಾಗೆ ಹೀಗೆ ಅಂತ ಏನೇನೋ ಹೇಳಿದ್ರು, ಆದರೆ ಇಲ್ಲಿ ಏನೂ ಗೊತ್ತಾಗ್ತಾನೆ ಇಲ್ವಲ್ಲ. ಈ ಅಕ್ಕ ಯಾಕೆ ಒಳ್ಳೆ ಸಿನಿಮಾ ಹೀರೋಯಿನ್ ಥರ ಆಡ್ತಿದ್ದಾಳೆ? ಲೇ ಅಕ್ಕ, ಏನಾಯ್ತು ಅಕ್ಕ? ಒಂದ್ಸಲ ಬಲಗಡೆ ಕಣ್ಣು ಮುಚ್ಕೋತೀಯಾ, ಇನ್ನೊಂದ್ಸಲ ಎಡಗಡೆ ಕಣ್ಣು ಮುಚ್ಕೋತೀಯಾ, ಇಲ್ಲ ಹಿಂಗೆ ಇಟ್ಕೊಂಡು ಕನ್ನಡಿಲಿ ನಿನ್ನ ಕಣ್ಣು ನೋಡ್ತೀಯಾ? ಏನಾಯ್ತಕ್ಕ, ಏನು ವಿಷಯ? ಏಯ್ ಏನಿಲ್ಲ, ಹೋಗೋ ಸುಮ್ಮನೆ. ನೀನೇನು ಇಲ್ಲ ಅನ್ನೋದ್ರಲ್ಲೇ ಗೊತ್ತಾಗ್ತಿದೆ ಏನೋ ಇದೆ ಅಂತ. ಈಗ ನೀನು ಹೇಳ್ತೀಯೋ ಇಲ್ವೋ? ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಸುಮ್ಮನೆ ಹೋಗೋ. ಅಕ್ಕ ಸುಮ್ಮನೆ ನನ್ನ ಸತಾಯಿಸ್ಬೇಡ. ಈಗ ನಿಜ ಏನು ಅಂತ ಹೇಳಿಲ್ಲ ಅಂದರೆ ಜೋರಾಗಿ ಕೂಗಿ ರಂಪಾಟ ಮಾಡಾಕ್ಬಿಡ್ತೀನಿ ಅಷ್ಟೇ. ಏಯ್ ಇರೋ, ಹೇಳ್ತೀನಿ. ಗಣಿ, ಏನು ಗೊತ್ತಾ, ನಮ್ಮ ಕಣ್ಗಳು ಮಾತಾಡುತ್ತಂತೆ. ಅದು ಹೇಗೆ ಮಾತಾಡುತ್ತೆ ಅಂತ ನೋಡ್ತಿದ್ದೆ. ಲೇ ಅಕ್ಕ, ನೀನೇನಾದರೂ ಲೂಸಾ? ಕಣ್ಣೆಲ್ಲಾದರೂ ಮಾತಾಡುತ್ತಾ? ಹಂಗೇನಾದರೂ ಕಣ್ಣು ಮಾತಾಡ್ತಿದ್ರೆ ಬಾಯಿಗೇನು ಕೆಲಸ ಇರ್ತಿತ್ತು? ಗಣಿ, ಬೇರೆ ಯಾರಾದರೂ ಈ ವಿಷಯ ಹೇಳಿದರೆ ನಂಬ್ತಾ ಇರಲಿಲ್ಲ ಗಣಿ. ಆದರೆ ಈ ವಿಷಯನ ದೊಡ್ಡ ಯಜಮಾನ್ರೆ ಹೇಳಿದ್ದು. ಅಕ್ಕ ಏನು ಹೇಳ್ತಿದ್ದೀನು? ದೊಡ್ಡ ಯಜಮಾನ್ರು ನಿನ್ನ ಹತ್ರ ಕಣ್ಣಿನ ಬಗ್ಗೆ ಮಾತಾಡಿದ್ರಾ? ನಿಜಾನಾ ಅಕ್ಕ? ಹೌದು ಗಣಿ, ನಾನು ಜ್ಯೂಸ್ ಕೊಡೋದಕ್ಕೆ ಹೋದಾಗ ಏನಾಯಿತು ಗೊತ್ತಾ? ಓಹೋ, ವಿಷಯ ಇಲ್ಲಿವರೆಗೂ ಬಂದಿದ್ಯಾ? ಯಾವ ವಿಷಯ ಅಕ್ಕ? ನಾನು ಮೊದಲಿಂದನೂ ಹೇಳ್ತಿದ್ದೆ ತಾನೇ, ದೊಡ್ಡ ಯಜಮಾನು ಮನಸ್ಸಲ್ಲಿರೋದು ನೀನೇ ಅಂತ. ಅಕ್ಕ ನೀನು ನನ್ನನ್ನು ಯಾಮರ್ಸೋದಕ್ಕಾಗಲ್ಲ ಅಕ್ಕ. ನನಗೆ ಸತ್ಯ ಚೆನ್ನಾಗಿ ಗೊತ್ತು, ದೊಡ್ಡ ಯಜಮಾನು ಕಣ್ಣು ಬಿದ್ದಿರೋದು ನಿನ್ನ ಕಣ್ಣ ಮೇಲೆ ಅಂತ. ಏಯ್ ಗಣಿ, ನಿನಗೇನು ಹೇಳಿದ್ದೀನಿ? ಈ ಥರ ಮಾತಾಡಬೇಡ ಅಂದ್ರೆ ಅರ್ಥ ಆಗಲ್ವಾ ನಿನಗೆ? ನಿಂತ್ಕೊಳ್ಳೋ ಇಲ್ಲಿ. ಏಯ್ ಬಾರೋ ಇಲ್ಲಿ, ನಿಂತ್ಕೊಳ್ಳೋ. ಅಕ್ಕ ಸತ್ಯ ಹೇಳಿದ್ರೆ ಯಾಕೆ ಹೊಡಿತೀಯಾ? ಏನು ಸತ್ಯ? ಬಾರೋ ಇಲ್ಲಿ. ಏಯ್ ನಿಂತ್ಕೊಳ್ಳೋ ಗಣಿ. ಗಣಿ, ದೊಡ್ಡ ಯಜಮಾನ್ರಿಗೆ ಏನು ಉಡುಗೊರೆ ಕೊಡಬೇಕು ಅಂತ ಈಗ ಗೊತ್ತಾಯ್ತು. ಗಣಿ ಹೇಳಿದ ನಿಜ, ಅವ್ರ ಮನಸ್ಸು ಕಣ್ಣಿನ ಮೇಲಿದೆ. ಆದರೆ ಆ ಕಣ್ಣು ನಂದಲ್ಲ. ಅವ್ರ ಮನಸ್ಸು ಇಷ್ಟಪಡ್ತಿರೋ ಆ ಕಣ್ಣನ್ನು, ಅವ್ರನ್ನ ಜೋಪಾನ ಮಾಡೋ ಆ ಜೀವನ ಆದಷ್ಟು ಬೇಗ ಅವ್ರಿಗೆ ಕೊಡಿಸ್ಬೇಕು. ಪಾರ್ವತಿ, ಏನೋ ಹೇಳಬೇಕು ಅಂತ ಮನಸ್ಸಲ್ಲೇ ಅನ್ಕೋತಾ ಇದೀಯಾ? ಹೇಳು, ಏನದು? ಅಮ್ಮ, ಅದು ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು.